ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಈ ಮಗುನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲಮ್ಮ. ಏನಾಯ್ತು? ಅದು ಇವತ್ತು ಈ ಮಗುದು ಹುದ್ದಬ್ಬ ಇತ್ತು, ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅಮೂಲ್ಯನ ಎಲ್ಲಿ ಅಂತ ಹುಡುಕೋದು? ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ, ಈಗೇನ್ ಮಾಡೋದು? ಅಲ್ಲ, ಅಮೂಲ್ಯ ನಿಂತಿರೋ ಹೋಗಿದ್ದಾಳಲ್ಲ. ಇಲ್ಲಾಗ ಬಂದೆ ಅಮೂಲ್ಯ? ಮನೆಯವರೆಲ್ಲ ನಿನ್ನ ಹುಡುಕ್ತಾ ಇದೀವಿ. ಮಗು ಇಳಿಸು. ನನ್ನ ಮಗುನ ಯಾಕೆ ಎತ್ಕೊಂಡು ಹೋಗ್ತಾ ಇದೆಯಾ? ಇಲ್ಲಮ್ಮ, ಅದು ಈ ಮಗು ನನ್ನ ಮೊಮ್ಮಗು ತರನೇ ಕಾಣಿಸ್ತು, ಅದಕ್ಕೆ ಎತ್ಕೊಂಡೆ. ಏಯ್, ನಂಗೆ ಸುಳ್ಳು ಹೇಳ್ತೀಯಾ? ನಿನ್ ಮಕ್ಕಳ ಕಳ್ಳಿನೇ. ನಾನು ಒಂದ್ಸಲ ಯಾಮಾರಿದ್ರು ನನ್ನ ಮಗುನ ಎತ್ಕೊಂಡು ಹೋಗ್ತಿದ್ದೆ. ಅಯ್ಯೋ ಇಲ್ಲ, ನಾನು ನಿಜವಾಗ್ಲೂ ಮಕ್ಳ ಕಳ್ಳಿ ಅಲ್ಲ. ನೀನ್ ನಮ್ಗೆಲ್ಲಿ ಸತ್ಯ ಹೇಳ್ತೀಯಾ? ಇರು, ಪೊಲೀಸವ್ರಿಗೆ ಹೇಳಿದ್ರೆ ಒದ್ದು ಬಾಯಿ ಬಿಡಿಸ್ತಾರೆ. ಅಯ್ಯೋ, ನಾನು ಸತ್ತೆ. ಬೇಡ ಬೇಡಮ್ಮ, ಪೊಲೀಸ್ ಗಿಲಿಸ್ಗೆಲ್ಲ ಫೋನ್ ಮಾಡಬೇಡ. ನೋಡು, ಅದು ನನ್ನ ಮೊಮ್ಮಗು ತಪ್ಪಿಸ್ಕೊಂಡ್ಬಿಟ್ಟಿದ್ಲು, ಅವಳನ್ನೇ ಹುಡುಕ್ತಿದ್ದೆ. ಅಲ್ಲೋಡಿ ಅಲ್ಲೋಡಿ, ನನ್ನ ಮೊಮ್ಮಗಳು ಅಮೂಲ್ಯ. ಅಮೂಲ್ಯ ಮಕ್ಳ, ಏನ್ ಮಾಡ್ತಾ ಇದ್ದೀರಾ? ಗೋ ಬ್ಯಾಕ್ ಟು ಯುವರ್ ಪ್ಲೇಸಸ್. ಓ ಮೈ ಗಾಡ್, ಇವ್ರು ಬಿದ್ದುಬಿಟ್ಟಿದ್ದಾರೆ. ಐ ಆಮ್ ಸೋ ಸಾರಿ. ನಮ್ಮ ಮಕ್ಕಳು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ರು ಅನ್ಸುತ್ತೆ. ಪರವಾಗಿಲ್ಲ ಬಿಡಿ ಮೇಡಮ್. ನಮ್ಮ ಆಯಾ ಎಲ್ಲೋದ್ರು? ಯಾವುದೋ ಮಗುನ ಬಾತ್ರೂಮ್ ಕರ್ಕೊಂಡು ಹೋಗಿದ್ದಾರೆ. ಈ ಮಗುನು ಬಾತ್ರೂಮ್ಗೆ ಹೋಗ್ಬೇಕು ಅಂತಿತ್ತು, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಮೇಡಮ್. ನೋನೋ, ಹೆಣ್ಮಕ್ಳನ್ನ ನೀವು ಕರ್ಕೊಂಡು ಹೋಗೋದು ಬೇಡ. ಅದಕ್ಕಿಂತ ಆಯಾ ಇದ್ದಾರೆ, ಅವ್ರು ಬರ್ತಾರೆ. ತೊಂದರೆ ಇಲ್ಲ ಮೇಡಮ್, ಹಾಗೆ ಆಗಲಿ. ಯಾವ್ದು ಈ ಮಗು? ಇದಕ್ಕೆ ಮೊದಲು ಈ ಮಗು ನೋಡ್ದಾಗಿಲ್ವಲ್ಲ? ವಿನಯವ್ರೆ, ಇಲ್ಲಿಷ್ಟೊಂದು ಬಸ್ಸು, ಲಾರಿ, ಕಾರೆಲ್ಲ ಓಡಾಡ್ತಾ ಇದೆ. ನಮ್ಮ ಅಮೂಲ್ಯ ಬೇರೆ ಪುಟ್ಟ ಹುಡುಗಿ, ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ? ಛೇ, ಆ ಕೆಟ್ಟದ್ದನ್ನು ಯಾಕೆ ಯೋಚನೆ ಮಾಡ್ತೀರಾ? ಅದಕ್ಕೆ ಆ ಥರದ್ದು ಏನಾಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಎಷ್ಟು ಧೈರ್ಯ ತಂದ್ಕೊಂಡ್ರು, ಪ್ರತಿ ಕ್ಷಣ ಶಕ್ತಿ ಚೈತನ್ಯ ಎಲ್ಲ ಹಿಂಗೋಗ್ತಾ ಇದೆ. ನನಗೆ ನನ್ನ ಮಗಳು ಬೇಕು. ವಿನಯವ್ರೆ, ನಿಮ್ ಕೈ ಮುಗಿತೀನಿ, ನನ್ನ ಮಗಳನ್ನ ನನಗೆ ಹುಡುಕೊಡಿ. ನೀವೀಗ ಮಾತಾಡಬಾರ್ದು. ಅಮೂಲ್ಯ ನಮ್ಮ ಮನೆ ಮಗಳು, ಅವಳನ್ನ ಹುಡುಕೋದು ನಮ್ಮ ಎಲ್ಲರ ಕರ್ತವ್ಯ.
ನನ್ನ ಪ್ರಾಣ ಒತ್ತೇಟಾದರೂ ಅವಳು ಹುಡ್ಕೊಂಡು ಕರ್ಕೊಂಬರ್ತೀನಿ. ನೀವು ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಈ ಮಗುನ ಎಲ್ಲರೂ ನೋಡಿದ್ದೀರಮ್ಮ? ಈ ಮಗುನ ನೋಡ್ದೆ. ನಾನು ಈ ಮಗುನ ಸ್ಕೂಲ್ ವ್ಯಾನಿಗೆ ಹತ್ತಿಸ್ದೆ. ಬೆಳಿಗ್ಗೆ ನನ್ನ ಮಗಳ ಜೊತೆ ಸ್ಕೂಲ್ ವ್ಯಾನೇ ಮಗಳು. ಅಮೃತ, ವಿನಯ್, ಬೇಗ ಬನ್ನಿ, ಬೇಗ ಬೇಗ. ಅಪ್ಪ, ಏನಾಯ್ತು? ಅಮೂಲ್ಯ ಬಗ್ಗೆ ಏನಾದ್ರು ಸುಳ್ಳು ಸಿಗ್ತಾ? ಎಸ್, ಗಾಡ್ ಇಸ್ ಗ್ರೇಟ್. ನಮ್ಮ ಅಮೂಲ್ಯನ ಇವರೇ ಅದು ಸ್ಕೂಲ್ ವ್ಯಾನ್ಗೆ ಹಚ್ಚದ್ರಂತೆ. ಹೌದಾ? ನೀವು ನನ್ನ ಮಗಳನ್ನ ಶಾಲಾ ವಾಹನಕ್ಕೆ ಹತ್ಸಿದ್ರಾ? ಹೌದಮ್ಮ, ನಮಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ನಾನು ನನ್ನ ಮಗಳನ್ನ ಸ್ಕೂಲ್ ವ್ಯಾನ್ ಹತ್ತಿಸ್ಬೇಕಾದ್ರೆ ಈ ಮಗುನೂ ಅಲ್ಲಿಗೆ ಬಂತು. ನಾನು ಸ್ಕೂಲ್ ಮಗು ಅಂದ್ಕೊಂಡು ವ್ಯಾನ್ ಹತ್ತಿಸ್ಬಿಟ್ಟೆ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ. ಕ್ಷಮಿಸಿಮ್ಮ, ನನಗೇನು ಗೊತ್ತಿತ್ತು? ಇಷ್ಟಕ್ಕೂ ಆ ಮಗು ಮನೆ ಬಿಟ್ಟು ಇಷ್ಟು ದೂರ ಬಂದಿರೋದೇ ಆಶ್ಚರ್ಯ. ಆಗಿದ್ದಾಯ್ತು. ಆ ಸ್ಕೂಲ್ ಅಡ್ರೆಸ್ ಕೊಡ್ತೀರಾ? ನೀವೇನು ಗಾಬರಿ ಆಗಬೇಡಿ, ನನ್ನ ಮಗಳು ಅದೇ ಸ್ಕೂಲಲ್ಲೇ ಓದ್ತಾ ಇರೋದು. ಸ್ಕೂಲ್ ಹೆಸರು ಆರ್ಜೆ ಇಂಗ್ಲೀಷ್ ಸ್ಕೂಲ್ ಅಂತ. ಅದು ಇಲ್ಲೇ ಗಿರಿನಗರಲ್ಲಿದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ನೀವು ನಮ್ಮ ಪಾಲ್ಗೆ ದೇವ್ರ ಥರ ಬಂದ್ರಿ. ಅಯ್ಯೋ ಬಿಡಿ, ಇದ್ರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿದೆ? ನೀವೇ ನಮಗೆ ದೇವರಮ್ಮ. ಸಾವಿರಾರು ಜನರ ಮಧ್ಯೆ ನೀವೇ ನಮಗೆ ಸಿಗಬೇಕು ಅಂದ್ರೆ ಅದು ದೈವ ನಿಯಮ ತಾನೇಮ್ಮ. ಏನೋ ಅದು ನಿಮ್ಮ ಭಾವನೆ. ನನ್ನಿಂದ ತಪ್ಪಾಗೋಯ್ತಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಿದೆ. ಮೊದಲು ಸ್ಕೂಲ್ ಹತ್ರ ಹೋಗಿ. ನಿಮ್ಮ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ಕಾರಮ್ಮ. ವಿನಯ್, ಮಗು ಸುಳಿವು ಸಿಕ್ತು, ಸ್ಕೂಲ್ ವ್ಯಾನಲ್ಲಿ ಹೋಗಿದೆಯಂತೆ ಅಂತ ಹೇಳಿ ಪೊಲೀಸ್ನವ್ರಿಗೆ ಸ್ಕೂಲ್ ಅಡ್ರೆಸ್ ಕೊಟ್ಬಿಡು. ಕಾರಲ್ಲಿ ಇದೆಯೋ? ಸೌಮ್ಯ, ಸೌಮ್ಯ ಬನ್ನಿ ಇಲ್ಲಿ. ಎಸ್ ಮ್ಯಾಮ್. ಈ ಮಗು ನಮ್ಮ ಸ್ಕೂಲ್ದ ನೋಡಿ. ಅಲ್ಲ ಅನ್ಸುತ್ತೆ. ನಾನು ಈ ಮಗುನ ಇದಕ್ಕಿಂತ ಮುಂಚೆ ಸ್ಕೂಲಲ್ಲಿ ಯಾವತ್ತೂ ನೋಡಿಲ್ಲ. ಹಾಗಿದ್ರೆ ಮಗು ಯಾರ ಜೊತೆಲಿ ಬಂತು? ಆಯಾ, ಆಯಾ, ಎಸ್ ಮೇಡಮ್. ಈ ಮಗು ಯಾರ್ದು? ಗೊತ್ತಿಲ್ಲ ಮೇಡಮ್. ಬೆಳಗ್ಗೆ ಮಗು ಕೈಯಲ್ಲಿ ಒಂದು ಚಿನ್ನದ ಸರ ಇತ್ತು, ನಾನೇ ಅದ್ರ ಕೊರಳಿಗೆ ಹಾಕಿದ್ದೀನಿ. ಅಲ್ರಿ, ಈ ಮಗು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? ಯಾರ ಮಗುನೋ ಏನೋ. ಮಕ್ಳನ್ನ ಸರಿಯಾಗಿ ಐಡೆಂಟಿಫೈ ಮಾಡಿ ತಾನೇ ಒಳಗೆ ಕರ್ಕೋಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಇಷ್ಟೊಂದು ಬೇಜವಾಬ್ದಾರಿ ನಿಮ್ದು. ಸಾರಿ ಮೇಡಮ್, ಹೊಸ ಅಡ್ಮಿಷನ್ ಇರ್ಬೋದು ಅನ್ಕೊಂಡೆ. ನೋ, ಈ ಮಗು ಇಲ್ಲಿಗೆ ಅಡ್ಮಿಷನ್ ಆಗಿಲ್ಲ. ನೀವು ನನ್ನನ್ನು ಕೇಳ್ಬೇಕು ತಾನೆ. ಈ ಪ್ಲೇ ಹೋಮ್ನ ನಾನು ತಾನೇ ನೋಡ್ಕೊಳ್ಳೋದು. ನೀವು ಅಡ್ಮಿಷನ್ ಇದ್ರೆ ನನಗೆ ಗೊತ್ತಿರಲ್ವಾ? ಯಾರ ಮನೆ ಮಗುನೋ ಏನೋ, ಈ ಮಗು ಪೇರೆಂಟ್ಸ್ ಎಷ್ಟು ಟೆನ್ಷನಲ್ಲಿ ಇರ್ತಾರೋ, ಎಲ್ಲೆಲ್ಲಿ ಹುಡುಕ್ತಿರ್ತಾರೋ. ಸೌಮ್ಯ, ನೀವು ಒಂದು ಕೆಲಸ ಮಾಡಿ, ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ. ಎಸ್ ಮೇಡಮ್. ಮೇಡಮ್, ನಾವೇನು ಬರ್ತೀವಿ? ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಿಮ್ಮ ರೆಮ್ಯುನರೇಷನ್ ನಾವು ಕಳಿಸ್ಕೊಡ್ತೀವಿ. ತೊಂದರೆ ಇಲ್ಲ ಮೇಡಮ್, ನಿಧಾನಕ್ಕೆ ಕಳಿಸ್ಕೊಡಿ. ನಾವಿನ್ನ ಬರ್ತೀವಿ ಮೇಡಮ್. ಥ್ಯಾಂಕ್ ಯು.
ಅಮೂಲ್ಯ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆ ತಿಂಡಿ ತಿನ್ಸೋಣ ಅಂತ ತಟ್ಟೆಯಲ್ಲಿ ತಿಂಡಿ ತಂದೆ. ಅಷ್ಟರಲ್ಲಿ ಅವಳು ಕಾಣಲಿಲ್ಲ. ಅಮೂಲ್ಯ ಪುಟ್ಟ ಹುಡುಗಿ ಬೇರೆ, ಹೇಗೆ ಹೊಟ್ಟೆ ಹಸುವು ತಡ್ಕೊಂಡಿದ್ದಾಳೋ ಏನೋ. ಅಮೃತ, ಅಮೂಲ್ಯ ಹೋಗಿರೋ ಸ್ಕೂಲ್ಗಮ್ಮ. ಅವಳು ಹಸು ಅಂತ ಕೇಳಿದ್ರೆ ತಿನ್ನಕ್ಕೇನು ಕೊಡದೇ ಅಷ್ಟು ಕಟಕರಲ್ಲಮ್ಮ ಅವರು. ಖಂಡಿತವಾಗಿಯೂ ಇವಳು ಹಸು ಅಂತ ಕೇಳಿದಾಗ ತಿನ್ನಕ್ಕೆ ಕೊಟ್ಟೇ ಇರ್ತಾರೆ. ಹೌದು ಅಮೃತ, ಇನ್ನೇನು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಈಗೇನು ಮಾಡೋದು? ಕೈಗೆ ಬಂದಿದ್ದು ಬಾಯಿಗಿಲ್ದಾಗ ಆಗ್ತಾ ಇದೆ. ಆ ಮೇಡಮ್ಮು ಪೊಲೀಸ್ನವ್ರಿಗೆ ಫೋನ್ ಮಾಡ್ತಿದ್ದಾಳೆ. ಪೊಲೀಸ್ನವ್ರು ಬಂದು ಆ ಮಗುನ ಪೇರೆಂಟ್ಸ್ ಜೊತೆ ಕಳಿಸ್ಕೊಡ್ತಾರೆ. ಆಗೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮಗು ನೋಡ್ದಾ? ಏನು ನೋಡೋದು? ಆ ಮಗು ಯಾವುದೋ ಶ್ರೀಮಂತರ ಮನೆ ಮಗು ಅನಿಸ್ತಾ ಇದೆ. ನಾವು ಸ್ನ್ಯಾಚ್ ಮಾಡಿ ಹಾಕಿದ ಗೋಲ್ಡ್ ಚೈನ್ ಜೊತೆ ಆ ಮಗು ಕೊಳಲ್ಲಿ ಇನ್ನೂ ಒಂದು ಗೋಲ್ಡ್ ಚೈನ್ ಇದೆ. ಪುಟ್ಟ, ಇಲ್ಲಿ ನೋಡು, ಅಳ್ಬೇಡ. ಇನ್ನ ಬೇಗ ನಿಮ್ಮ ಮಮ್ಮಿ ಡ್ಯಾಡಿ ಹತ್ರ ಕಳಿಸ್ತೀವಿ, ಸರಿನಾ? ಪುಟ್ಟ, ಇಲ್ಲಿ ನೋಡಿ, ಇಲ್ಲಿ ಪುಟ್ಟ, ಇದನ್ನ ತಿಂತಾ ಇರು, ಬೇಗ ಅಮ್ಮನ ಹತ್ರ ಕಳಿಸ್ಕೊಡ್ತೀವಿ, ಆಯ್ತಾ? ಪುಟ್ಟ, ನಿನ್ನ ಹೆಸರೇನಮ್ಮ? ಅಮೂಲ್ಯ. ಓ, ಅಮೂಲ್ಯನಾ? ನಿಮ್ಮ ಮಮ್ಮಿ ಹೆಸರೇನು? ಅಮ್ಮ ಅಮೃತ. ನಿಮ್ಮ ಡ್ಯಾಡಿ ಹೆಸರೇನು? ಅಪ್ಪ ವಿಜಯ್. ನಿಮ್ಮ ಮನೆ ಎಲ್ಲಿದೆ? ಮನೆ ಅದು ಗೊತ್ತಿಲ್ಲ. ಒಳ್ಳೆ ಇನ್ಫಾರ್ಮೇಶನ್ನೇ ಸಿಕ್ತು. ಸೌಮ್ಯ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋದೇ ಬೆಟರ್ ಅನ್ಸುತ್ತೆ. ಈಗಲೇ ಏನು ಸಿಗುತ್ತೆ ಟ್ರೈ ಮಾಡಿ ನೋಡಿ. ಯಾರ್ರಿ ನೀವು? ನನ್ನ ಮಗಳು ಇಲ್ಲಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಹುಡ್ಕೊಂಬಂದೆ. ಒಂದು ನಿಮಿಷ ಇರ್ರಿ ಮೇಡಮ್. ಈ ಮಗುನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಈ ಮಗುವಿನ ತಂದೆ ಅಂತ ಹೇಳ್ತಿದ್ದಾರೆ. ಹೌದಾ? ಸರಿ, ಈ ಮಗುನ ಕರ್ಕೊಂಡು ಅಲ್ಲಿ ಹೋಗಿ. ಸರಿ, ನಾನು ಹೇಳೋವರೆಗೂ ಕರ್ಕೊಂಬರ್ಬೇಡಿ. ಅಮೂಲ್ಯ, 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 ಎಲ್ಲಿದೆ ಮಗಳೇ? ಮೇಡಮ್ ನಮಸ್ತೆ. ನನ್ನ ಮಗಳು ನಿಮ್ಮ ಸ್ಕೂಲಿಗೆ ಬಂದಿದ್ದಾಳಂತೆ. ಎಲ್ಲಿ ಮೇಡಮ್ ಅವಳು? ನಿಮ್ಮ ಮಗಳ? ಹೌದು ಮೇಡಮ್. ಪಾರ್ಕ್ ಹತ್ರ ಅಕಸ್ಮಾತ್ ನನ್ನ ಮಗಳು ನಿಮ್ಮ ಸ್ಕೂಲ್ ವ್ಯಾನ್ ಹತ್ಬಿಟ್ಟಿದ್ದಾಳೆ. ಯಾವ ಪಾರ್ಕ್ ಹತ್ರ? AP ಪಾರ್ಕ್ ಹತ್ರ. ನಿಮ್ಮ ಸ್ಕೂಲ್ ವ್ಯಾನ್ ದಿನ ಅಲ್ಲಿಗೆ ಬರುತ್ತಲ್ಲ. ಅಲ್ರಿ, ಅಷ್ಟು ಸಣ್ಣ ಮಗುನ ಒಬ್ಳನ್ನೇ ಎಲ್ಲೆಲ್ಲೋ ಬಿಟ್ಟು ಹೋಗೋದಾ? ಸಾರಿ ಮೇಡಮ್, ಅಲ್ಲೇ ಹತ್ತಿರದಲ್ಲಿ ನಮ್ಮ ಮನೆ ಇದೆ. ಅಜ್ಜಿ ಜೊತೆ ಅಂಗಡಿಗೆ ಅಂತ ಬಂದವಳು ತಪ್ಪಿಸ್ಕೊಬಿಟ್ಟಿದ್ದಾಳೆ. ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನ್ನ ಮಗಳಿಗೋಸ್ಕರ ಹುಡ್ಕಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಹಿಂಗ್ಸ್ ಹೇಳಿದ್ರು. ಅದಕ್ಕೆ ಒಂದೇ ಹೊಸರಿಗೆ ಓಡ್ ಬಂದೆ. ಎಲ್ಲಿ ಮೇಡಮ್ ನನ್ನ ಮಗಳು? ನಿಮ್ಮ ಹೆಸರೇನು? ನನ್ನ ಹೆಸರು ವಿಜಯ್ ಅಂತ ಮೇಡಮ್. ನಿಮ್ಮ ಮಗಳ ಹೆಸರು? ಅಮೂಲ್ಯ ಅಂತ. ಆ ಮಗು ವಯಸ್ಸೆಷ್ಟು? 3 ವರ್ಷ ಮೇಡಮ್. ಮಿಸ್ ಆದಾಗ ಯಾವ ಬಟ್ಟೆ ಹಾಕೊಂಡಿದ್ಲು? ಸ್ಟೋನ್ ವರ್ಕ್ ಇರೋ ಶಾರ್ಟ್ ಸ್ಕರ್ಟ್ ಮೇಡಮ್. ಕೆಂಪು ಮತ್ತೆ ಹಸಿರು ಬಣ್ಣದ ಬಟ್ಟೆ ಹಾಕೊಂಡಿದ್ಲು ಮೇಡಮ್. ಇನ್ನೇನಾದ್ರೂ ಗುರ್ತಿದ್ರೆ ಹೇಳಿ. ಇನ್ನೇನು ಗುರ್ತು ಹೇಳೋದು?
ಹಾಂ ಮೇಡಮ್, ಅವಳ ಕೊರಳಲ್ಲಿ 2 ಚಿನ್ನದ ಚೇನ್ ಇದೆ. ಅದರಲ್ಲೊಂದು ಚೇನಲ್ಲಿ ದೇವ್ರ ವಿಗ್ರಹ ಇದೆ. ಸರಿ, ಆ ಮಗು ನಿಮ್ಮದೇ ಅಂತ ಕನ್ವಿನ್ಸ್ ಆಯಿತು. ಆದರೂ ಆ್ಯಸ್ ಎ ಪೇರೆಂಟ್ ನೀವು ಇಷ್ಟೊಂದು ಬೇಜವಾಬ್ದಾರಿಯಿಂದ ಇರಬಾರ್ದಾಗಿತ್ತು. ಹೌದು ರೀ ಮಿಸ್ಟರ್, ಆ ಮಗು ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಬೇರೆ ಎಲ್ಲರೂ ಮಿಸ್ ಆಗಿದ್ದಿದ್ರೆ ಬೆಂಗಳೂರಲ್ಲಿ ಎಲ್ಲಿ ಅಂತ ಹುಡುಕ್ತಿದ್ರಿ? ಏನೋ ತಪ್ಪಾಗೋಯ್ತು ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಮಗುನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ ಮೇಡಮ್. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಪೊಲೀಸ್ನವ್ರನ್ನ ಕರೆಸಿದ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಮೇಡಮ್ ಪೊಲೀಸು? ಹೇಳಿದ್ನಲ್ಲ ಮೇಡಮ್, ನನ್ನ ತಪ್ಪಾಯ್ತು ಅಂತ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾಯಿದೆ. ಮುಂದಕ್ಕೆ ಈಗ ಆಗದೆ ಇರೋ ಥರ ನೋಡ್ಕೊತೀನಿ ಮೇಡಮ್. ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಎಲ್ಲಿ ಮೇಡಮ್ ನನ್ನ ಮಗಳು? ಸರಿ, ಆ ಮಗುನ ಕರ್ಕೊಬನ್ನಿ. ಸಿಕ್ಬಿಟ್ಟಲ್ಲಮ್ಮ. ನೀನು ಕಾಣ್ತಿಲ್ಲ ಅಂತ ಮನೆಯವರೆಲ್ಲ ಎದುರ್ಕೊಂಡ್ಬಿಟ್ಟಿದ್ರು. ಸದ್ಯ ದೇವ್ರ ದಯದಿಂದ ನೀನು ಸಿಕ್ಬಿಟ್ಟಲ್ಲ. ನಂಗೆ ಸಿಂಗಿಸ್ಬಿಡು ಪುಟ್ಟ, ನೀನು ಯಾವತ್ತೂ ನೀನು ಬಿಟ್ಟಿರೋದಿಲ್ಲ. ಅಳಬೇಡಮ್ಮ, ಅಮ್ಮನ ನೋಡ್ಬೇಕು ಅನ್ನಿಸ್ತಿದ್ಯಾ? ಈಗಲೇ ಕರ್ಕೊಂಡು ಹೋಗ್ತೀನಿ. ಮೇಡಮ್, ನಿಮ್ಮಿಂದ ನಮ್ಗೆ ತುಂಬ ಉಪಕಾರ ಆಯಿತು. ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಬಿಟ್ರಿ. ನೀವು ದೇವ್ರ ಸಮಾನ ಮೇಡಮ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನ ಮಗಳ ಹೆಸರಲ್ಲಿ ನಿಮ್ಮ ಸ್ಕೂಲ್ಗೆ ಏನಾದ್ರು ಡೊನೇಷನ್ ಕೊಡ್ತೀನಿ ಮೇಡಮ್. ಇಟ್ಸ್ ಓಕೆ. ಇನ್ನು ಮುಂದೆ ಆದರೂ ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಅಮ್ಮನ ನೋಡ್ಬೇಕು ಅಂತ ತುಂಬ ಅಳ್ತಾ ಇದ್ದಾಳೆ. ನಾನು ಬರ್ತೀನಿ. ಅಳ್ಬಿಡ ಪುಟ್ಟ, ಬಾ ಪುಟ್ಟ. ಹೌದು ಸರ್, ಇವಳೇ ನನ್ನ ಮಗಳು. ನೀವು ಒಳಗೆ ಬಿಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ. ತುಂಬ ಅಳ್ತಾ ಇದ್ದಾಳಲ್ಲ. ಅಮ್ಮನ ನೋಡ್ಬೇಕು ಅಂತ ಅಳ್ತಾ ಇದ್ದಾಳೆ. ನಾನು ಬರ್ತೀನಿ ಸರ್. ಬೇಗ ಬಾರೋ, ಯಾರನ್ನು ನೋಡ್ತಾರೆ. ಪೊಲೀಸರು ಬಿಟ್ಟರು, ಬೇಗ ಗಾಡಿ ತಗೋಣ. ಗೇಟ್ ಓಪನ್ ಮಾಡ್ಬಿಡಿ. ಇನ್ಸ್ಪೆಕ್ಟರ್ ಇಲ್ಲಿ ಯಾಕೆ ಬಂದರು? ಸರ್, ನೀವಿಲ್ಲಿ? ಇವ್ರ ಮಗು ಮಿಸ್ ಆಗಿದೆ. ನಿಮ್ಮ ಸ್ಕೂಲ್ ವ್ಯಾನಲ್ಲೇ ಬಂದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಹೌದು. ಎಲ್ಲಿದ್ದಾಳವಳು? ನೀವು ಆ ಮಗು ತಾಯಿನಾ? ಹೌದು. ಅಂದ್ರೆ ನಮ್ಮ ಅಮೂಲ್ಯ ಇಲ್ಲೇ ಇದ್ದಾಳಲ್ವಾ? ಇಲ್ಲ, ಇವಾಗ ತಾನೇ ನಿಮ್ಮ ಹಸ್ಬೆಂಡ್ ಬಂದು ಮಗುನ ಕರ್ಕೊಂಡು ಹೋದ್ರು.